ಇವತ್ತಿನ ಈ ಒಂದು ಸಮಾವೇಶ ತುಂಬ ಜನಜಾಗೃತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನಮುಟ್ಟುವಂತೆ ವ್ಯಕ್ತವಾಗಿದೆ. ಭಾಳ ಹರ್ಷ ಆಗ್ತಾ ಇದೆ. ಅದೇ ಪ್ರಕಾರವಾಗಿ ಈ ಅಡಿಕೆ ಅನ್ನುವಂಥದ್ದು ಇವತ್ತಿಂದಲ್ಲ, ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಡಿಕೆ ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲರೂ ಕೂಡ ಕವಳ ಹಾಕ್ಕೊಂಡು 90 ವರ್ಷ 95 ವರ್ಷ ಜೀವನ ನಡೆಸಿದ್ದಾರೆ. ಈ ಅಡಿಕೆ ಅನ್ನುವಂಥದ್ದು ಭಾಳ ವಿಶೇಷವಾಗಿರುವಂತಹ ಒಂದು ಸತ್ವಗುಣವನ್ನು ಹೊಂದಿದೆ. ಹಾಗೆಯೇ ಎಲ್ಲ ರೀತಿಯಾದಂಥ ಪೂಜೆಯಲ್ಲಿ ನಾವು ತಾಂಬೂಲವನ್ನು ವಿಶೇಷವಾಗಿ ಉಪಯೋಗಿಸ್ತೇವೆ. ಅಷ್ಟೇ ಅಲ್ಲ, ಮದುವೆಯಲ್ಲೂ ಕೂಡ ತಾಂಬೂಲವನ್ನು ಇಡೀ ಭಾರತಾದ್ಯಂತ ಉಪಯೋಗಿಸ್ತೇವೆ. ಅಂತಹ ಅಡಿಕೆಯ ಮಾನಹಾನಿ ಏನಿದೆ, ಅದರ ಮಾನವನ್ನೇ ಹಾನಿ ಮಾಡುವಂತಹ ಒಂದು ಷಡ್ಯಂತ್ರ ಸಿಗರೇಟು ಮತ್ತು ಇತರ ಲಾಭಿ ಕಂಪನಿ, ಏಕೆಂದರೆ ಅವರಿಗೆ ದುಡ್ಡು ಮಾಡಬೇಕು ಅನ್ನುವಂತಹ ಹುಚ್ಚಿನಿಂದ ಅನೇಕರನ್ನು ಸೇರಿಸ್ಕೊಂಡು ಈ ಒಂದು ಷಡ್ಯಂತ್ರ ನಡೆದಿದೆ. ಇದಕ್ಕೆ ವಿರುದ್ಧವಾಗಿ ನಾವು ಅಡಿಕೆಗೆ ಮಾನವನ್ನು ಕಾಪಾಡಬೇಕಾಗಿದೆ. ಇಲ್ಲೇ ಇದ್ದರೆ ಯಾರು ಅಪರಾಧಿಗಳಲ್ವೋ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಅಡಿಕೆಯನ್ನು ಸಮೃದ್ಧಗೊಳಿಸಬೇಕು, ಅದರ ಬೆಲೆಯನ್ನು ಸಮೃದ್ಧಗೊಳಿಸಬೇಕು. ರೈತರ ಜೀವನ ನಾಡಿ. ಯಾಕೆ ಅಂತ ಕೇಳಿದರೆ 75ರಿಂದ 80% ಜನ ಈ ಅಡಿಕೆಯನ್ನು ಬೆಳೆಗಾರರಿದ್ದಾರೆ. 75-80% ಜನ ನಮ್ಮ ಈ ಭಾಗದಲ್ಲಿ ಅಡಿಕೆಯನ್ನು ಬೆಳೀತಾರೆ. 75% ನೋಡಿ, ಎಷ್ಟು ಅಂದರೆ 75% ಜನ ರೈತರಿದ್ದಾರೆ ನಮ್ಮ ದೇಶದಲ್ಲಿ. 25% ಜನ ಕಾರ್ಪೊರೇಟರ್ಗಳು ಜೀವನ ಮಾಡ್ತಾ ಇದ್ದಾರೆ. ಆದರೆ ಆ 25% ಜನ ಇಡೀ 70% ಜನನ ಆಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇದು ರೈತರನ್ನು ಉಳಿಸುವಂತಹ ಒಂದು ಸಮಾವೇಶ ಆಗಬೇಕು. ರೈತರನ್ನು ಉಳಿಸುವಂತಹ, ಅಡಿಕೆ ಬೆಳೆಗಾರರನ್ನು ಉಳಿಸುವಂತಹ, ಭತ್ತ ಬೆಳೆಗಾರರನ್ನು ಉಳಿಸುವಂತಹ ಒಂದು ಸಮಾವೇಶ ಆಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಈ ಸಭೆ ನಡೆದಿದೆ. ಇದರಿಂದ ಭಾಳ ಸಂತೋಷವಾಗಿದೆ. ಅಷ್ಟೇ ಅಲ್ಲ, ಅಡಿಕೆ ಅನ್ನುವಂಥದ್ದು ನಮಗೆ ಉಳಿಬೇಕು. ಅಡಿಕೆ ಅನ್ನುವಂಥದ್ದನ್ನು ನಾವು ಕಾಪಾಡಬೇಕು. ಈ ಕಾಪಾಡಿ ರೈತರಿಗೆ ಅನ್ಯಾಯವಾಗದಂತೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ವಿನಂತಿಸ್ತೇವೆ. ಆದರ್ಶ್ ಭಟ್ ಅಂತ ಹಳಿಕೆ.